ನಾಡಿನ ಸಮಸ್ತ ಜನತೆಗೂ ಕ್ರಿಸ್ತ ಜಯಂತಿ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಪ್ರಭು ಯೇಸು ಕ್ರಿಸ್ತ ಸರ್ವರ ಉದ್ಧಾರಕ್ಕಾಗಿ ಮಾನವರಾಗಿ ಜನಿಸಿದರು. ಅವರ ಜನನ ಇಡೀ ವಿಶ್ವಕ್ಕೆ ಶಾಂತಿಯನ್ನು, ಸಮಾಧಾನವನ್ನು, ಸಹೋದರತ್ವವನ್ನು, ಪ್ರೀತಿಯನ್ನು ತಂದಿತು. ಅವರು ಕೊಟ್ಟಂತಹ ಆಜ್ಞೆಗಳಲ್ಲಿ ಬಹಳ ಪ್ರಧಾನವಾದಂತಹ ಆಜ್ಞೆ ಎಲ್ಲರನ್ನ ನಿನ್ನಂತೆಯೇ ಪ್ರೀತಿಸು. ಇಂದು ಸಮಾಜದಲ್ಲಿರುವಂತಹ ಎಲ್ಲ ಕಂದಕಗಳನ್ನು ನಾವು ಮುಚ್ಚಬೇಕಾದರೆ ನಾವು ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದಂಥವರು ಎಂಬ ಮನೋಭಾವವನ್ನು ಆಧ್ಯಾತ್ಮಿಕವಾಗಿ ಬೆಳೆಸಿಕೊಳ್ಳುತ್ತಾ ಸರ್ವರನ್ನು ಸಹಕಾರದಿಂದ ಪ್ರೀತಿಯಿಂದ ಕಾಣುತ್ತಾ ಮುಂದೆ ಸಾಗುವುದಾದರೆ ಖಂಡಿತವಾಗಿಯೂ ನಮ್ಮೆಲ್ಲರ ಬದುಕು ಹಸನಾಗಲು ಸಾಧ್ಯ. ಯಾಕೆಂದರೆ ಸರ್ವಜನ ಸುಖಿನೋ ಭವಂತು ಎಂಬ ಉಕ್ತಿಯನ್ನು ನಾವು ಕೇಳಿದ್ದೇವೆ. ಎಂದರೆ ಸರ್ವರೂ ಕೂಡ ಒಮ್ಮತದಿಂದ, ಒಮ್ಮನಸ್ಸಿನಿಂದ, ಪ್ರೀತಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಬದುಕುವುದಾದರೆ ನಾವೆಲ್ಲರೂ ಕೂಡ ಸಮೃದ್ಧಿಯತ್ತ, ಸಂತೃಪ್ತಿಯತ್ತ ಮುನ್ನುಗ್ಗಲು ಸಾಧ್ಯ. ಆದ್ದರಿಂದ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಹಾರೈಸುತ್ತೇನೆ. ವಂದನೆಗಳು.